ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ತರಹದ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ ಪಲ್ಲು ಕಲರ್ ಕಾಟನ್ ಥ್ರೆಡನ್ನು ತಗೊಂಡಿದ್ದೀನಿ. ನೀವು ಕೂಡ ಯಾವ ಥರ ಪಲ್ಲು ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ತಗೊಳ್ಳಿ. ಈ ಥರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ 4 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಾಟನ್ ಥ್ರೆಡ್. ಹಾಗೆ ಈ ಥರ ಟೆಸಲ್ ಬೇಕಾಗುತ್ತೆ. 140 ಎಳೆ ಮಾಡ್ಕೊಂಡಿದ್ದೀನಿ ಕುಚ್ಚು ಮಾಡ್ಕೊಳ್ಳೋದಕ್ಕೆ. ಅದನ್ನು ಫೋಲ್ಡ್ ಮಾಡಿಕೊಂಡಾಗ 280 ಆಗುತ್ತೆ. ಈ ಥರ ಟೆಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ನಿಮಗೆ ಎಷ್ಟು ಕುಚ್ಚು ಬೇಕೋ ಡಿಸ್ಟೆನ್ಸ್ ತೊಗೊಂಡು ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಮೊದಲೇ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಸಿಗುತ್ತೆ ನಿಮಗೆ. ಹಾಗೆ ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈ 3 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಪೋಲ್ಸ್ ತೊಗೊಂಡಿದ್ದೀನಿ, ಚಿಕ್ಕ 3mm ಬೀಡ್ ಇರುವಂತಹ ಗೋಲ್ಡ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಈ ಥರ ಬೀಡನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ 3 ತರಹದ ಬೀಡ್ಗಳನ್ನು ಯೂಸ್ ಮಾಡಿ ಇವತ್ತಿನ ಡಿಸೈನನ್ನು ತೋರಿಸ್ಕೊಡ್ತೀನಿ. ಓಕೆ ನೋಡಿ, ಮೊದಲು ಸ್ಟಾರ್ಟಿಂಗಲ್ಲಿ ಈ ಕಾಟನ್ ಥ್ರೆಡ್ಗೆ ಒಂದು ಗಂಟು ಹಾಕಿಟ್ಕೋಬೇಕು. ಮೊದಲು ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಬಿಚ್ಕೊಳ್ದೇ ಇರೋ ಥರ ಒಂದು 2ರಿಂದ 3 ಸಲ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡನ್ನು ಹಾಕ್ತೀನಿ. ಅದಾದಮೇಲೆ 2 ಪರ್ಲ್ ಬೀಡು, ಅದಾದಮೇಲೆ ಮತ್ತೆ ಈ ಬೀಡು, 4 ಬೀಡ್ಗಳನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಹಾಕಿ ಈ ಥರ ಇಟ್ಕೊಳ್ಳಿ. ಈ ಥರ ಬರಬೇಕು. ಇದ್ರ ಒಳಗಡೆಯಿಂದ ಥ್ರೆಡ್ಡನ್ನು ಹೊರಗಡೆ ತೆಗಿಬೇಕು. ಇವಾಗ ನೋಡಿ, ಈ ಥರ ತೆಗೆದ ಮೇಲೆ ಈ ಬೀಡ್ ಇದೆಯಲ್ಲ, ಇದ್ರ ಒಳಗಡೆಯಿಂದ ನೀಡಲು ಈ ಬೀಡಿಂದ ಹೊರಗಡೆ ಬರಬೇಕು. ಈ ಥರ ಬಂದ ಮೇಲೆ ಇವಾಗ ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇವಾಗ ಟೆಸಲನ್ನು ಆ್ಯಡ್ ಮಾಡಿಕೊಂಡೆ. ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಇವಾಗ ಈ 2 ಬೀಡ್ಗಳನ್ನು ಸ್ಕಿಪ್ ಮಾಡಿಕೊಂಡು ಈ ಬಿಗ್ ಬೀಡ್ ಇದೆಯಲ್ಲ, ಇಲ್ಲಿಂದ ನೀಡಲನ್ನು ಹೊರಗಡೆ ತಗೋಬೇಕು. ಈ ಥರ ಕಾಣಿಸುತ್ತೆ. ಇವಾಗ ಸೀರೆಗೆ ಲಾಕ್ ಮಾಡ್ಕೋಬೇಕು ಈ ಥ್ರೆಡ್ಡಿಂದ. ಬಿಚ್ಕೊಳ್ದೇ ಇರೋ ಥರ ಒಂದು 2ರಿಂದ 3 ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಈ ಕಾಟನ್ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ನೀವು ಸೀರೆಗೆ ಮಾಡ್ಕೊಳ್ಳುವಾಗ ಒಂದು 2ರಿಂದ 3 ಸಲ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಥರ ಕುಚ್ಚನ್ನು ಹಾಕಿ ಬೇಜಾರಾಗಿದ್ದರೆ ಈ ಥರ ಡಿಸೈನ್ಗಳನ್ನು ನೀವು ಟ್ರೈ ಮಾಡ್ಬೋದು. ಓಕೆ ನೋಡಿ, ನಾನಿಲ್ಲಿ ಒಂದು ಬೆರಳಂತರದಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಟೇಪಿಂದ ಕೂಡ ಅಳತೆ ಮಾಡಿಕೊಂಡು ಕುಚ್ಚುಗಳನ್ನು ಮಾಡ್ಕೊಳ್ಳಿ. 3 ಮಾಡಿ ತೋರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಹಾಗೆ ನೋಡೋದಕ್ಕೂ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಓಕೆ, ಸೆಕೆಂಡ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಕೂಡ. ಈ ಥರ ನಾರ್ಮಲ್ ನೀಡಲ್ಗೆ 6 ಎಳೆ ಸಿಲ್ಕ್ ಥ್ರೆಡ್ಡನ್ನು ನಾನು ಪೋಣಿಸಿಟ್ಕೊಂಡಿದ್ದೀನಿ. ಇದನ್ನು ನೋಡಿ, ಮೊದಲು ಈ ಥರ ಚುಚ್ಕೊಂಡು ಹೊರಗಡೆ ತರಬೇಕು. ಹೊರಗಡೆ ತಂದು ಇದನ್ನು ಒಂದಿಷ್ಟು ಉದ್ದ ಬಿಟ್ಕೊಂಡಿದ್ದೀನಿ. ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಷ್ಟೇ ಅಂತ ಏನಿಲ್ಲ, ಒಂದು ಸ್ವಲ್ಪ ನಮಗೆ ಗಂಟು ಹಾಕೋದಕ್ಕೆ ಅನುಕೂಲ ಆದರೆ ಸಾಕಷ್ಟು ಬಿಟ್ಕೊಳ್ಳಿ. ಈ ಥರ ಒಂದು ಗಂಟು ಹಾಕ್ಕೊಂಡೆ. ಮತ್ತು ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು
ಗ್ಯಾಪ್ ಬಿಟ್ಕೊಂಡು ಇಲ್ಲೂ ಕೂಡ ಸೇಮ್ ಇದೇ ಥರ ಮಾಡ್ಕೊತಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿಕೊಂಡು ಸೇಮ್ ಇದೇ ಥರ ಗಂಟು ಹಾಕ್ಕೋತೀನಿ. ಈ ಥರ ಬರಬೇಕು. ನೆಕ್ಸ್ಟು ಒಂದು ಬೆರಳಿಂದ ಈ ಥರ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಈ ಥರ ಚುಚ್ಕೋತೀನಿ ನೀರಲ್ಲಿ. ಈಗ ಫಸ್ಟ್ ಒಂದು ಮಾಡ್ಕೊಂಡಿದ್ದೀನಲ್ಲ, ಸೇಮ್ ಅದೇ ಥರ ಇಲ್ಲೂ ಕೂಡ ಮಾಡ್ಕೋತೀನಿ. ಒಂದು ಕುಚ್ಚಾದಮೇಲೆ ನಾನು ಬೆರಳು ಅಳತೆಯಿಂದ ಡಿಸ್ಟೆನ್ಸ್ ತಗೊಂಡಿದ್ದೀನಿ. ನೀವು ಟೇಪಿಂದ ಅಳತೆ ಕೂಡ ಮಾಡ್ಕೋಬೋದು, ಮೆಜರ್ಮೆಂಟ್ ಟೇಪನ್ನು ಯೂಸ್ ಮಾಡಿಕೊಂಡು. ಇದನ್ನು ಕೂಡ ಇಲ್ಲಿ ಎಷ್ಟು 1 ಪಾಯಿಂಟ್ ಅಷ್ಟು ಬಿಟ್ಕೊಂಡಿದ್ದೀನಲ್ಲ ಅಷ್ಟೇ ಬಿಟ್ಟು ಇಲ್ಲೂ ಕೂಡ ನಾನು ಇದೇ ಥರ ಹಾಕ್ಕೋತಾ ಇದ್ದೀನಿ. 2 ಮಾಡಿ ತೋರಿಸ್ತೀನಿ. ಇದನ್ನು ಕೂಡ ಗಂಟನ್ನು ಹಾಕ್ತೀನಿ. ನೋಡಿ ಈ ಥರ ಬರಬೇಕು. ನೆಕ್ಸ್ಟ್ ಇವಾಗ ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡನ್ನು ಪೋಣಿಸಿ ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ. ಈ ಥರ ಬರಬೇಕದು. ಇವಾಗ ಇದನ್ನು ನಾನು ಇಲ್ಲಿ ಹಾಕ್ಕೋತೀನಿ. ಈ ಥರ ಹಾಕ್ಕೊಂಡು ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಈ ಬೀಡ್ ಹಾಕ್ಕೊಂಡು ನೋಡಿ ಈ ಥರ ಮಾಡಿಕೊಂಡಾಗ ತುಂಬಾ ಈಸಿಯಾಗಿ ಅದು ಬೀಡ್ ಥ್ರೆಡ್ ಒಳಗಡೆ ಹೋಗುತ್ತೆ. ನೆಕ್ಸ್ಟು ಈ ಕಾಟನ್ ಥ್ರೆಡನ್ನು ಇಲ್ಲಿ ಹಾಕ್ಕೋಬೇಕು. ಇವಾಗ ಈ ಬೀಡು ಕೆಳಗಡೆಯಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಈ ದಾರನ ಅದರ ಒಳಗಡೆಯಿಂದ ಈ ಥರ ಹೊರಗಡೆ ತೆಗಿಬೇಕು. ಈ ಥರ ಬರುತ್ತೆ. ಇವಾಗ ಇದನ್ನು ಇವಾಗ ಗಂಟನ್ನು ಹಾಕ್ತೀನಿ. ಇವಾಗ ಈ ಎರಡನ್ನು ಸೇರಿ ಈ ಥರ ಬರಬೇಕು. ಮತ್ತೆ ಸೇಮ್ ಪಕ್ಕದಲ್ಲೇ ಮತ್ತೆ ಸೇಮ್ ಅದೇ ಥರ ಹಾಕ್ಕೋತೀನಿ. ಮೊದಲು ಒಂದು ಬೀಡ್ ಹಾಕ್ಕೋಬೇಕು. ಈ ಥರ ಈ ಕಾಟನ್ ಥ್ರೆಡ್ ಇದೆಯಲ್ಲ ಇದನ್ನು ಇದರ ಒಳಗಡೆ ಹಾಕ್ಕೊಂಡು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಈ ಥರ ಎಳ್ಕೋಬೇಕು, ಅದು ಕರೆಕ್ಟಾಗಿ ಹೋಗುತ್ತೆ. ಮತ್ತು ಈ ಕಾಟನ್ ಥ್ರೆಡ್ಡು ಪಕ್ಕದಲ್ಲಿರೋ ಥ್ರೆಡ್ ಒಳಗಡೆ ಹಾಕಿ ಈ ಬೀಡ್ ಇದೆಯಲ್ಲ ಇದನ್ನು ಕೆಳಗಡೆಯಿಂದ ಈ ಥರ ಈ ದಾರನ ಹೊರಗಡೆ ತೆಗಿಬೇಕು. ಈಗ ಇಲ್ಲೂ ಕೂಡ ಎರಡನ್ನು ಸೇರಿ ಗಂಟು ಹಾಕ್ಕೋಬೇಕು. ನಾರ್ಮಲ್ ನಾಟ್ ಹಾಕ್ತೀವಲ್ಲ ಅದೇ ಥರ ಹಾಕ್ಕೊಳ್ಳಿ. ಓಕೆ, ಇದು ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಾನು ಒಂದು ನಾರ್ಮಲ್ ನೀಡಲ್ಗೆ ಸಿಲ್ವರ್ ಕಲರ್ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಜರಿ ಇದ್ದರೆ ಒಂದು ವೇಳೆ ಸೀರೆಯಲ್ಲಿ ಇದನ್ನು ಯೂಸ್ ಮಾಡಿ, ಇಲ್ಲಾಂದರೆ ಗೋಲ್ಡ್ ಕಲರ್ ಜರಿ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ 140 ಇರುವಂತಹ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಇಲ್ಲೇ ಒಂದು ಸೈಡು 12 ಎಳೆ, ಇನ್ನೊಂದು ಸೈಡ್ 12 ಎಳೆ ಇರುತ್ತೆ. ಟೋಟಲ್ ಇಲ್ಲಿ 24 ಎಳೆ ಇರುತ್ತೆ. ಇನ್ನೂ ಕಡಿಮೆ ಬೇಕಿದ್ರೂ ಕೂಡ ತಗೋಬೋದು. ಇವಾಗ ನೋಡಿ ಈ ಥರ ಹಾಕ್ಕೋತೀನಿ. ಇದನ್ನು ಹಾಕಿ ಒಂದು ವೇಳೆ ನಿಮಗಿದು ಥ್ರೆಡ್ ಕಲರ್ ಚೇಂಜ್ ಬೇಕಿದ್ದರೆ ಸೇಮ್ ಅಂದರೆ ಕುಚ್ಚು ಯಾವ ಕಲರ್ ತಗೋತಿರೋ ಅದೇ ಕೂಡ ಹಾಕ್ಕೋಬೋದು. ಬೇಡ ಅಂದರೆ ಈ ಥರ ಪಲ್ಲು ಕಲರ್ ಮತ್ತು ಬಾಡಿ ಕಲರ್ ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ಇವಾಗ ನೋಡಿ ಈ ನೀಡಲನ್ನು ಈ ಥರ ಮುಂದ್ಗಡೆ ತರ್ತೀನಿ. ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋತೀನಿ ಇಲ್ಲಿ. ಈಗ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ತೀನಿ. ಈ ಥರ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಲಾಕ್ ಆದಮೇಲೆ ಒಂದು 2ರಿಂದ 3 ಸಲ ಜರಿ ಥ್ರೆಡನ್ನು ಸುತ್ತಕೊಂಡು ಲಾಕ್ ಮಾಡಿದ ಮೇಲೆ ಬ್ಯಾಕ್ ಸೈಡಲ್ಲಿ ಈ ಥರ ಮೇಲ್ಗಡೆಯಿಂದ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ಓಕೆ, ನೋಡಿ ಈ ಥರ ಕುಚ್ಚು ರೆಡಿಯಾಗಿದೆ. ಇದಕ್ಕೂ ಕೂಡ ಸೇಮ್ ಇದೇ ಥರ ನಾನು ಕುಚ್ಚನ್ನು ಕಟ್ಕೋತೀನಿ. ಇಲ್ಲಿ ಕುಚ್ಚು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಕಲರ್ ಕಾಂಬಿನೇಷನು ಒಂದು ಬಾಡಿ ಕಲರ್, ಒಂದು ಪಲ್ಲು ಕಲರ್ ಹಾಕ್ಕೋಬೋದು, ಇಲ್ಲಾಂದರೆ ಸೇಮ್ ಕೂಡ ಮಾಡ್ಕೋಬೋದು. ಓಕೆ, ನೋಡಿ ಈ ಥರ ಬಂದಿದೆ ಡಿಸೈನು.
ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಮಾಡ್ಕೊಳ್ಳಿ ಈ ಥರ ಡಿಸೈನನ್ನು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಡಿಸೈನ್ಗೆ ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಇದಕ್ಕೆ ನೋಡಿ 137 ಇರೋ ಕುಚ್ಚನ್ನು ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ ಗಮ್ಮಚ್ಚಿ. ನೋಡಿ ಇದು ಕಂಪ್ಲೀಟಾಗಿ ಒಣಗಿದೆ. ಗಟ್ಟಿಯಾದಾಗ ಈ ಹೋಲ್ ಒಳಗಡೆಯಿಂದ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ಈ ಥರ. ಇವಾಗ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸಿಲ್ವರ್ ಕಲರ್ ಜರಿ ಲೇಸನ್ನು ಯೂಸ್ ಮಾಡ್ಕೋತಿದ್ದೀನಿ. ಜರಿ ಥ್ರೆಡ್ ಗೋಲ್ಡ್ ಕಲರ್ ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಕಾಪರ್ ಯೂಸ್ ಮಾಡ್ಕೋಬೋದು. ಮೊದಲು ಈ ಥರ ತಂದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಿಟ್ಕೋತೀನಿ. ಅದಾದಮೇಲೆ ಈ ಥರ ಒಂದು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಕೊಂಡ್ಮೇಲೆ ಈ ಥರ ಒಂದು ಲಾಕು. ಅದಾದಮೇಲೆ ಒಂದು 2ರಿಂದ 3 ಸಲ ಸುತ್ತಕೊಂಡು ಇದಕ್ಕೆ ಒಂದು ವೀಟ್ ಬೀಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಇವತ್ತಿನ ಈ 2 ಡಿಸೈನನ್ನು ನಾನು ವೀಟ್ ಬೀಡನ್ನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬೀಡ್ ಹಾಕಿ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಮ್ಮ ಎಡಗೈನ ಬೆರಳಿನಿಂದ ಅದನ್ನು ಟೈಟಾಗಿ ಇಟ್ಕೋಬೇಕು. ಒಂದು ಸುತ್ತ ಆದಮೇಲೆ ಮತ್ತೆ ಅದೇ ಬೀಡ್ ಒಳಗಡೆಯಿಂದ ಈ ಥರ ನೀಡಲ್ನನ್ನು ಹಾಕಿ ಅದನ್ನು ಟೈಟಾಗಿ ಎಳ್ಕೋಬೇಕು. ಈ ಬೀಡು ಕರೆಕ್ಟಾಗಿ ಇರಬೇಕಿಲ್ಲಿ ಮಿಡಲ್ನಲ್ಲಿ. ಅದಾದಮೇಲೆ ಮತ್ತೆ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ವೀಟ್ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಸುಂದರವಾದ ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೋಡಿ ಪಲ್ಲು ಕಲರ್ ಕಾಟನ್ ಥ್ರೆಡ್ ತೊಗೋಬೇಕಾಗತ್ತೆ ನೀವು. ಹಾಗೆ ಒಂದು ಕುಚ್ಚು ಆದಮೇಲೆ ನಿಮಗೆ ಮಾರ್ಕ್ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 2 ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು 2 ತರಹದ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, ಮೊದಲು ಈ ಥರ ಲಾಕ್ ಮಾಡ್ಕೋಬೇಕಾಗತ್ತೆ ಕಾಟನ್ ಥ್ರೆಡ್ಡಿಂದ. ಸೀರೆಗೆ ಮೊದಲು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬೀಡನ್ನು ಹಾಕ್ಕೋಬೇಕು. ಮೊದಲು ಒಂದು ಚಿಕ್ಕ ಬೀಡು, ರೌಂಡ್ ಬೀಡು 3 mm ಇರೋದು. ಅದಾದಮೇಲೆ ಒಂದು ವೀಟ್ ಬೀಡು, ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು, ಮತ್ತೆ ಒಂದು ವೀಟ್ ಬೀಡು. 2 ವೀಟ್ ಬೀಡು, 2 ಚಿಕ್ಕ ರೌಂಡ್ ಬೀಡ್ಸು. ಈ ಬೀಡ್ಗಳನ್ನು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಟಜಲನ್ನು ಹಾಕ್ತಾ ಇದ್ದೀನಿ. 120 ಎಳೆ ತೊಗೊಂಡಿದ್ದೀನಿ ಟಜಲ್ ಮಾಡಲಿಕ್ಕೆ. ಅದನ್ನು ಫೋಲ್ಡ್ ಮಾಡಿದಾಗ 240 ಎಳೆ ಆಗಿದೆ. ಟಜಲನ್ನು ಯಾವ ಥರ ಮಾಡಬೇಕಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಈ ನೀಡಲನ್ನು ಇದರ ಒಳಗಡೆಯಿಂದ ಈ ಥರ ತಗೋತೀನಿ. ಅದಾದಮೇಲೆ ಇವಾಗ ನೆಕ್ಸ್ಟ್ ಈ ವೀಟ್ ಬೀಡ್ ಇದೆಯಲ್ಲ, ಇದನ್ನು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಗೋಬೇಕು. ನೋಡಿ ಈ ಥರ ಬರುತ್ತೆ. ಇವಾಗ ಇದಕ್ಕೆ ನಾನು ಮತ್ತೆ ಒಂದು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಮತ್ತೆ ಒಂದು ವೀಟ್ ಬೀಡನ್ನು ಹಾಕಬೇಕು. ಇವಾಗ ಈ ಮೇಲ್ಗಡೆ ಇದೆಯಲ್ಲ ಬೀಡು, ಇದರಿಂದ ನೀಡಲನ್ನು ಹೊರಗಡೆ ತೆಗಿತೀನಿ. ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಇದು. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ಸೀರೆಗೆ ಲಾಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಡಿಸೈನು. ಸೀರೆಗೆ ಈ ಥರ ಒಂದು 3-4 ಸಲ ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಒಂದು ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಪಕ್ಕದಲ್ಲೇ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್.
ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತೀನಿ. ಇದನ್ನು ಕೂಡ ಕಾಟನ್ ಥ್ರೆಡ್ಡಿಂದ ಮೊದಲು ಲಾಕನ್ನು ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಈ ಥರ ನಾನು ರಿಂಗ್ ಬೀಡ್ಗಳಿಗೆ ಕುಚ್ಚನ್ನು ಹಾಕಿ ಇಟ್ಕೊಂಡಿದ್ದೀನಿ. 127 ಕುಚ್ಚು ಹಾಕಿ ಇಟ್ಕೊಂಡಿದ್ದೀನಿ. ಡಬಲ್ ಮಾಡಿಕೊಂಡಾಗ 240 ಆಗುತ್ತೆ. ಇದನ್ನು ಯಾವ ಥರ ಮಾಡಬೇಕಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ಯಾವ ಥರ ಕುಚ್ಚು ಕಟ್ಕೋಬೇಕಂದ್ರೆ, ಇದು ಹೋಲ್ ಬಂದಿರುತ್ತಲ್ಲ ರಿಂಗ್ ಬೀಡು, ಅದು ಆ ಕಡೆ ಈ ಕಡೆ ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ನೀವು ಇಲ್ಲಿ ಮಿಡಲ್ನಲ್ಲಿ ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಇವಾಗ ನೋಡಿ ಈ ಒಂದು ಹೋಲಿಂದ ಮಾತ್ರ ನಾನಿವಾಗ ನೀಡಲನ್ನು ಹಾಕ್ಕೋತಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಈ ಥರ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಬೀಡು ಅದಾದಮೇಲೆ ಇನ್ನೊಂದು ಹೋಲ್ ಇರುತ್ತಲ್ಲ ಅದರಿಂದನೂ ಕೂಡ ಹೊರಗಡೆ ತೆಗಿಬೇಕು. ಈ ಥರ ನೀಡಲ್ ಈ ಥರ ತೆಗೆದು ಕರೆಕ್ಟಾಗಿ ಸೀರೆಗೆ ನೋಡಿ ಇಟ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸೀರೆಗೆ ಇವಾಗ ಲಾಕ್ ಮಾಡ್ಕೋಬೇಕು. ಬಿಚ್ಕೊಳ್ದೆ ಇರೋ ಥರ ಇವಾಗ ಲಾಕನ್ನು ಮಾಡ್ಕೋಬೇಕು. ತುಂಬ ಸರಳವಾಗಿದೆ. ಮೊದಲೇ ರಿಂಗ್ ಬೀಡ್ಗೆ ಕುಚ್ಚನ್ನು ಹಾಕಿ ಇಟ್ಕೊಂಡು ಬಿಡೋದು. ಅದಾದಮೇಲೆ ಕಾಟನ್ ಥ್ರೆಡ್ಡಿಂದ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೀರೆಗೆ. ಇವಾಗ ಈ ಕಾಟನ್ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಪಕ್ಕದಲ್ಲೇ ನೋಡಿ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಒಂದು ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಮಾಡ್ಕೊಂಡಿದ್ದೀನಿ. 1 ಇಂಚ್ ಆಗೋಷ್ಟು ನೀವು ಮೆಜರ್ಮೆಂಟ್ ಟೇಪಿಂದ ಕೂಡ ತೊಗೊಂಡು ಮಾಡ್ಕೋಬೋದು. ಗ್ಯಾಪ್ ಎಷ್ಟು ಬೇಕೋ ನೀವು ಯಾವ ಥರ ಹಾಕ್ತೀರೋ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಗ್ಯಾಪು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಹಾಕ್ಕೋಬೋದು. ಈ ಡಿಸೈನ್ಗೂ ಕೂಡ ಇವತ್ತು ತೋರಿಸಿರುವಂಥ ಎಲ್ಲ ಡಿಸೈನ್ಗಳಿಗೂ 250ಇಂದ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.